ಖಂಡಿತವಾಗ್ಲೂ ಸರಿಪಡಿಸ್ತೀವಿ ನಾವು. ಅದಕ್ಕೋಸ್ಕರ ನಾವು ಬರ್ತಾ ಇದ್ದೀವಿ. ಇಲ್ಲಾಂದ್ರೆ ಸುಮ್ಮನೆ ಬಂದ್ಬಿಟ್ಟು ನಾನು TFSMS ಅಧ್ಯಕ್ಷನಾಗಿ ಒಂದು MLA ಆಗಿ ನಾನು 2 ಜವಾಬ್ದಾರಿ ಇಟ್ಕೊಂಡು 3ನೇ ಜವಾಬ್ದಾರಿಗೆ ಹೋಗ್ಬೇಕಂದ್ರೆ ಅಷ್ಟು ಟೈಮು ಸಿಗೋದಿಲ್ಲ ನಮಗೆ. ಇದನ್ನ ಯಾವುದೋ ಒಂದು ರೀತಿಯಲ್ಲಿ ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಬರ್ತಾ ಇದ್ದೀವಿ. ಖಂಡಿತವಾಗ್ಲೂ ಹಳೆ ಏನ್ ಬ್ಯಾಂಕ್ ಇತ್ತು 2013 ಏನ್ ಬ್ಯಾಂಕ್ ಇತ್ತು ಆ ರೀತಿಯಲ್ಲಿ ತರಬೇಕು ಅನ್ನೋದು ಆಸೆ ಇದೆ. 2 ವರ್ಷದಿಂದ ರೋಲ್ ರಿನ್ಯೂ ಆಗಿಲ್ಲ. ಕಟ್ಟವರು ದುಡ್ಡು ತಗೊಂಡಿರೋ ಕಟ್ಟವರು ಸರಿಯಾಗಿ ಕಟ್ಟದೇ ಇರೋದ್ರಿಂದ ಕೊಡಕ್ ಆಗ್ತಾ ಇಲ್ಲ. ಇನ್ನು ಅದನ್ನ ಏನಾದ್ರು ರಿಕವರಿ ಮಾಡೋದು ಈ ಕೆಲಸವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂತ ಕೆಲಸ ತನಿಖೆ ಆಗಬೇಕು ಅಂತ ಅದು ಸಪರೇಟ್ ಆಗಿ ಅದೊಂದು ಕಡೆ ಹೋಗ್ತಾ ಇದೆ. ಅದು ನಾವ್ ಹೇಳಿದ್ವಿ, ನಿಜನೇ ಹೇಳಿರೋದು, 100% ನಿಜ. ನಾವ್ ಹೇಳೋದಕ್ಕೆ ಅದು ಸ್ಟ್ಯಾಂಡ್ ಆ ಸ್ಟ್ಯಾಂಡ್ ನಾವು ಯಾವತ್ತು ಇರ್ತೀವಿ. ಅದು ಒಂದ್ ಕಡೆ ನಡೀತಾ ಇದೆಯಲ್ಲ. ಇವಾಗ ಯಾರು MD ಹೊಸಬರು ಬಂದವ್ರೆ ಬಂದಿದ್ದಾರೆ, ಅವರೆಲ್ಲ ಎನ್ಕ್ವೈರಿ ಮಾಡ್ತಾರೆ. ಇನ್ನ ಕೋರ್ಟ್ಗಳಲ್ಲಿ ಇದಾವೆ, ಎಲ್ಲ ಇದೆ. ಅದು ಒಂದು ಹಂತವಾಗಿ ಕೋರ್ಟ್ಗಳಲ್ಲಿ ಯಾವಾಗ ತೀರ್ಮಾನ ಆಗುತ್ತೆ ಅವಾಗ ಹೋಗ್ತಾರೆ. ಸರ್, ಈಗ ಬ್ಯಾಲಳ್ಳಿ ಗೋವಿಂದಗೌಡರ ಮೇಲೆ ಕೂಡ ಮಾಡಿಸ್ಬಿಟ್ಟು ಅವ್ರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ನೀವು ತನಿಖೆ ಆಗಬೇಕು ಅಂತ ಇದ್ದೀರಾ. ಅವ್ರೇನಾದ್ರು ಆಯ್ಕೆ ಆಗಿ ಬಂದ ತನಿಖೆಗೆ ಸಹಕಾರ ಏನು? ತನಿಖೆಗೆ ಇವಾಗ ತನಿಖೆ ಮಾಡೋದಂದ್ರೆ ನಾವು ಮಾತಾಡೋದಲ್ಲ ರೀ. ಪೇಪರ್ಸ್, ಯಾವ ಪೇಪರ್ಸು ಏನಾಗಿದೆ, ಯಾವ್ಯಾವ ಟೈಮಲ್ಲಿ ಏನಾಗಿದೆ ಪೇಪರ್ಸ್ ನೋಡ್ತಾರೆ. ಪೇಪರ್ಗೂ ಡೈರೆಕ್ಟರ್ಗೂ ಏನ್ ಸಂಬಂಧ ಇರುತ್ತೆ? ಅವ್ರು ಬಂದಾಗ ನಾವೆಲ್ಲ ಸಹಕಾರ ಮಾಡಿ ಅವ್ರಿಗೆ ಏನ್ ಬೇಕು ಸಪೋರ್ಟ್ ಮಾಡ್ತೀವಿ. DCC ಬ್ಯಾಂಕಲ್ಲಿ ರಾಜಕೀಯ ಹೆಚ್ಚಾಗಿ ಜನರಿಗೆ ತೊಂದರೆ ಆಗ್ತಾ ಇದೆ, ಸಾಲ ಸಿಗ್ತಾ ಇಲ್ಲ. ಯಾರಿಗೆ ತೊಂದರೆ ಆಗಿದೆ? ಮಹಿಳೆಯರಿಗೆ ಯಾರಿಗೂ ಸಾಲ ಸಿಗ್ತಾ ಇಲ್ಲ. ಅದೇನಪ್ಪ, ಬರೀ ಕೋಲಾರ ತಾಲೂಕಲ್ಲಿ 1000 ಸಂಘಗಳು NP ಆಗಿದೆ. 1000 ಚಿಲ್ಲರೆ ಸಂಘಗಳು NP ಆಗಿದೆ. ಚಿಂತಾಮಣಿನಲ್ಲಿ 1300 1400 NP ಆಗಿದ್ದಾವೆ ಸಂಘಗಳು. ಆ ರೀತಿಯಲ್ಲಿ NP ಆದಾಗ ನಾನ್ ಪೇಮೆಂಟ್ ಇದು ಬಂದಾಗ ಹೆಂಗೆ ಬ್ಯಾಂಕ್ ಪೇಮೆಂಟ್ ಕೊಡಕ್ಕಾಗೋದಿಲ್ಲ. ಬ್ಯಾಂಕ್ ಕೊಟ್ಟಿರೋ ದುಡ್ಡು ವಾಪಸ್ ಬಂದ್ರೆ ತಾನೇ ಅವ್ರಿಗೆ ಪೇಮೆಂಟ್ ಕೊಡಕ್ಕಾಗೋದು. ಕೊಟ್ಟಿರೋ ದುಡ್ಡು ವಾಪಸ್ ಬರದೇ ಪೇಮೆಂಟ್ ಇದಾವೆ ಅಂತ ಎಲ್ಲ ಗೊತ್ತಿದೆ. ಎಲ್ಲರೂ ಕಂಪ್ಲೇಂಟ್ಸ್ ಕೊಟ್ಟಿದೆ ಆಲ್ರೆಡಿ. ಮೊನ್ನೆ ಎಲ್ಲ ಪೊಲೀಸ್ ಸ್ಟೇಷನ್ಗಾಗಿ ಕಂಪ್ಲೇಂಟ್ ನಿಮ್ಮ ಮೀಡಿಯಾಗಳೆಲ್ಲ ನಾವು ನೋಡಿದ್ವಿ. ಕಂಪ್ಲೇಂಟ್ ಆಗಿದ್ದಾವೆ. ಸಮಾವೇಶ ನಡೀತಿದೆ, ಕಾಂಗ್ರೆಸ್ ಸಮಾವೇಶ, ಅದನ್ನ ಬಿಜೆಪಿ ಟೀಕೆ ಮಾಡ್ತಿದ್ದಾರೆ ಸರ್. ಇಲ್ಲ, ಅದು ಈಗ DCC ಬ್ಯಾಂಕ್ ಅಂತ ಮಾತಾಡೋದು, ವಿಜಯನಗರದಲ್ಲಿ ಮಾಡ್ತಾ ಇರೋದು ಬಿಜೆಪಿ ಸಾಧನ. ಕಾಂಗ್ರೆಸ್ ಅವ್ರದ್ದು ಏನು ಸಾಧನೆ ಇಲ್ಲ. ಅದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಅದ್ರ ಬಗ್ಗೆ ನಾಳೆ ಇವತ್ತು DCC ಬ್ಯಾಂಕ್ ಮಾತಾಡ್ತಾರೆ.